ನೋಡುವೆ ಕಣ್ಣಿನ ತುಂಬ. ಮೋಸ್ಕರ್ ಬಜಾರದೊಳಗೆ ಮೋಸ ಮಾಡ್ಯಾರೋ ತಮ್ಮ, ಮೋಸ್ಕರ್ ಬಜಾರದೊಳಗೆ ಮೋಸ ಮಾಡ್ಯಾರೋ ತಮ್ಮ. ಆಡಿಬಾರೋ ಹಾಲ ಕುಡಿಬಾರೋ ಉಣುಬಾರೋ, ಆಡಿಬಾ ಮಗನೇ ರಾಮ, ನೋಡುವೆ ಕಣ್ಣಿನ ತುಂಬ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪದನ ಕೇಳ್ತಾ ಇದ್ರೆ. ಇದನ್ನ ಇತ್ತೀಚೆಗೆ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಭೀಮ ಅನ್ನೋ ಚಿತ್ರದಲ್ಲಿ ನೋಡಿ ಅದನ್ನ, ಆ ಸಾಹಿತ್ಯನ, ಆಡಿಬಾ ಮಗನೇ ಭೀಮ, ನೋಡುವೆ ಕಣ್ಣಿನ ತುಂಬ. ಎಲ್ಲಮ್ಮನ ಕುರಿತಾಗಿ ಹಾಡುಗಳು, ತುಂಬ ಹಾಡುಗಳು ಸಿಗ್ತಾ ಹೋಗ್ತವೆ. ಅದರಲ್ಲೂ ಚೌಡಿಕೆ ಇಡೀ ಕಥೆಯನ್ನ ಹೇಳ್ತಾ ಹೋಗ್ತವೆ. ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ದಿರುಳಿರಾಯನ ಮಗಳೇ ಎಲ್ಲಮ್ಮ, ಕರುಣಿ ಕಣ್ಣ ತೆರೆಯೇ, ಕರುಣಿ ಕಣ್ಣ ತೆರೆಯೇ. ನಮಗೆ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಗೀತ ಪ್ರಕಾರ ನೋಡ್ಬೋದು, ಚೌಡಿಕೆ ಪದಗಳು. ಚೌಡಿಕೆ ಪದಗಳ ಬಗ್ಗೆ ತಾವೆಲ್ಲರೂ ನೋಡಿರ್ತೀರಿ, ಕೇಳಿರ್ತೀರಿ. ಎಲ್ಲಮ್ಮನ ಕುರಿತಾಗಿ ಚೌಡಿಕೆ ಪದಗಳನ್ನು ಹಾಡುವಂಥದ್ದು. ಎಲ್ಲಮ್ಮ ತಾಯಿಯನ್ನು ಬುಟ್ಟಿಯಲ್ಲಿ ಮೇಲೆ ಹೊತ್ಕೊಂಡು, ಚೌಡಿಕೆ ಅಂದರೆ ಒಂದು ರೀತಿಯ ವಾದ್ಯ. ಅದು ಒಂದು ತಂತಿಯನ್ನು ಕಟ್ಟಿರ್ತಾರೆ, ಒಂದು ಡಬ್ಬದೊಳಗಡೆ ತಂತಿಯನ್ನು ಕಟ್ಟಿ ಕಾಯಿನನ್ನು ಅಥವಾ ಒಂದು ನಾಣ್ಯದಿಂದ ಸಹಾಯದಿಂದ ಅದನ್ನು ನುಡಿಸ್ತಾ ಹೋಗ್ತಾರೆ. ಅದು ಅದ್ಭುತವಾದಂಥ ಸೌಂಡ್ ಮಾಡುತ್ತೆ, ಅದ್ಭುತವಾದಂಥ ವಾದ್ಯ ಅದು. ಅದನ್ನು ಎಲ್ಲರೂ ನುಡಿಸ್ಲಿಕ್ಕಾಗಲ್ಲ, ಅವ್ರಿಗೆ ತುಂಬ ಅಭ್ಯಾಸ ಬೇಕು ಅದಕ್ಕೆ. ಎಲ್ಲಮ್ಮನ ಕುರಿತಾಗಿ ಪದಗಳನ್ನು ಹಾಡ್ತಾರೆ. ವಿಶೇಷವಾಗಿ ಏನಂದರೆ ಎಲ್ಲಮ್ಮನ ಹಾಡುಗಳು ಶಿಷ್ಟ ಸಾಹಿತ್ಯದಲ್ಲೂ ನೋಡ್ಬೋದು. ಸಿಸ್ಟರ್ ಕೂಡ ಇದರ ಬಗ್ಗೆ ಭಾಳಷ್ಟು ಪದಗಳನ್ನು ಹಾಡ್ತಾರೆ, ಕಟ್ಟಿದ್ದಾರೆ. ಮತ್ತು ದೇಸಿ ಜನಪದರು ಕೂಡ ಎಲ್ಲಮ್ಮನ ಕುರಿತಾಗಿ ಪದಗಳನ್ನು ಕಟ್ಟಿದ್ದಾರೆ. ಒಂದೇ ಎಲ್ಲಮ್ಮ ಅನ್ನೋದು, ಎಲ್ಲಮ್ಮನ ಕುರಿತಾದಂಥ ಕಾವ್ಯದಲ್ಲಿ ದೇಸಿ ಮತ್ತು ಶಿಷ್ಟ ಎರಡೂ ಮೇಳೈಸಿದೆ. ಬಟ್ ಜನಪದದಲ್ಲಂತೂ ಅದ್ಭುತವಾಗಿ ಹಾಡ್ತಾರೆ ಜನಪದರು. ಈ ಚೌಡಿಕೆ ಮೇಳ ಅನ್ನೋದೇ ವಿಶೇಷವಾದ್ದು. ಅದಕ್ಕೆ ಒಂದು ಸಮುದಾಯ, ಈಗ ಉದಾಹರಣೆಗೆ ಸವದತ್ತಿ ಈ ಭಾಗದಲ್ಲಿ ನಾವು ಹೆಚ್ಚು ಇವ್ರನ್ನ ನೋಡ್ಬೋದು. ಈ ಹೆಣ್ಣುಮಕ್ಕಳು ಇದನ್ನು ಹಾಡ್ತಾರೆ. ನಿಮಗೆ ಆ ವರ್ಗ ಗೊತ್ತು, ನಾನು ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಹೇಳಬೇಕಾದ್ದೇನಿಲ್ಲ. ಚೌಡಿಕೆ ಪದಗಳು ತಾಯಿ ಎಲ್ಲಮ್ಮನ ಕುರಿತಾದ, ಕಾವ್ಯನ ಕುರಿತಾದ, ಕಥೆಯನ್ನು ಕುರಿತಾದಂಥ ಹಾಡುಗಳು ಇರ್ತವೆ. ಉದಾಹರಣೆಗೆ, ಆಡಿಬಾ ಮಗನೇ ರಾಮ, ನೋಡುವೆ ಕಣ್ಣಿನ ತುಂಬ, ಆಡಿಬಾ ಮಗನೇ ರಾಮ, ನೋಡುವೆ ಕಣ್ಣಿನ ತುಂಬ. ಮೋಸ್ಕರ್ ಬಜಾರದೊಳಗೆ ಮೋಸ ಮಾಡ್ಯಾರೋ ತಮ್ಮ, ಮೋಸ್ಕರ್ ಬಜಾರದೊಳಗೆ ಮೋಸ ಮಾಡ್ಯಾರೋ ತಮ್ಮ. ಆಡಿಬಾರೋ ಹಾಲ ಕುಡಿಬಾರೋ ಉಣುಬಾರೋ, ಆಡಿಬಾ ಮಗನೇ ರಾಮ, ನೋಡುವೆ ಕಣ್ಣಿನ ತುಂಬ, ಆಡಿಬಾ ಮಗನೇ ರಾಮ, ನೋಡುವೆ ಕಣ್ಣಿನ ತುಂಬ. ನಿನಗೆ ಗೋಲಿ ಬುಗುರಿ ತಂದು ಕೊಡ್ತೀನಿ, ಆಡಬಾರೋ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪದನ ಕೇಳ್ತಾ ಇದ್ರಿ. ಇದನ್ನು ಇತ್ತೀಚೆಗೆ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಭೀಮ ಅನ್ನೋ ಚಿತ್ರದಲ್ಲಿ ನೋಡಿ ಅದನ್ನು, ಆ ಸಾಹಿತ್ಯನ, ಆಡಿಬಾ ಮಗನೇ ಭೀಮ, ನೋಡುವೆ ಕಣ್ಣಿನ ತುಂಬ ಅಂತ ಅದನ್ನು ಬಳಸ್ಕೊಂಡಿದ್ದಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಎಲ್ಲಮ್ಮನ ಕುರಿತಾಗಿ ಹಾಡುಗಳು, ತುಂಬ ಹಾಡುಗಳು ಸಿಗ್ತಾ ಹೋಗ್ತವೆ. ಅದರಲ್ಲೂ ಚೌಡಿಕೆ ಇಡೀ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಹಾಡನ್ನು ನಿಮ್ಮ ಮುಂದೆ ನಾನು ಹೇಳ್ತೇನೆ. ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ದಿರುಳಿರಾಯನ ಮಗಳೇ ಎಲ್ಲಮ್ಮ, ಕರುಣಿ ಕಣ್ಣ ತೆರೆಯೇ, ಕರುಣಿ ಕಣ್ಣ ತೆರೆಯೇ. ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು. ದಿರುಳಿರಾಯನ ಮಗನ ಮಂಡೆ ಮ್ಯಾಲೆ, ಜಗದ ಅರ್ವಿಯ ವರ್ಷಾಳೆ ಮಾತಾ, ಕರುಣಿ ಕಣ್ಣ ತೆರೆಯೇ, ಕರುಣಿ ಕಣ್ಣ ತೆರೆಯೇ. ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು, ಪರಶುರಾಮಯ್ಯನ ಪಡೆದೊಳೆ ಮಾತಾ,
ಕರುಣಿ ಕಣ್ಣ ತೆರೆಗೆ ಕರುಣಿ ಕಣ್ಣ ತೆರೆಗೆ ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು. ಅರಿದೋಗೋ ಹಾವಿಡಿದು ಮೃದು ಸಿಂಬೆ ಮಾಡಿ, ಅರಿದೋಗೋ ಹಾವಿಡಿದು ಮೃದು ಸಿಂಬೆ ಮಾಡಿ, ಜಗದ ಅರ್ವಿಯ ವರ್ಷಾಳೆ ಮಾತಾ. ಕರುಣಿ ಕಣ್ಣ ತೆರೆಗೆ ಕರುಣಿ ಕಣ್ಣ ತೆರೆಗೆ ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು, ದಿರುಳಿರಾಯನ ಮಗಳೇ ಎಲ್ಲಮ್ಮ. ಕರುಣಿ ಕಣ್ಣ ತೆರೆಗೆ ಕರುಣಿ ಕಣ್ಣ ತೆರೆಗೆ ಎಲ್ಲಮ್ಮನೆಂಬೋಳು ಎಲ್ರಿಗೂ ದೊಡ್ಡೋಳು. ಕೇಳಿದ್ರಲ್ಲ ನೋಡಿ, ಈ ಎಲ್ಲಮ್ಮನ ಕುರಿತಾಗಿ ಪದಗಳನ್ನು, ಇಡೀ ಕಥೆಯನ್ನು ಹಾಡುವಂಥ ಒಂದು ಪ್ರಕಾರ ಚೌಡಿಕೆ ಪದಗಳಲ್ಲಿ ಕೇಳ್ಬೋದು. ಚೌಡಿಕೆ ಮೇಳಗಳನ್ನು ಮಾಡ್ತಾರೆ. ಭಾಳ ಅದ್ಭುತವಾದಂಥ ಕಲೆ. ಈ ಕಲೆಯಲ್ಲಿ ಕೂಡ ಇವತ್ತಿನ ದಿನದಲ್ಲಿ ಹೆಚ್ಚು ಕಾಣಸಿಗ್ತಾ ಇಲ್ಲ. ಇದು ಉತ್ತರ ಕರ್ನಾಟಕದ ಮತ್ತೊಂದು ಅದ್ಭುತವಾದ ಕಲಾ ಪ್ರಕಾರಗಳಲ್ಲಿ ಒಂದು. ಹಾಗಾಗಿ ನಾವು ಇವತ್ತಿನ ಯುವಕರಿಗೆ, ಇವತ್ತಿನ ಜನ್ರೇಷನ್ಗೆ ಈ ಥರದ್ದನ್ನು ನಾವು ತಲುಪಿಸ್ಬೇಕಾದ ಜವಾಬ್ದಾರಿ ನಮ್ಮದು. ಆದರೆ ಏನು ಮಾಡ್ತಿದ್ದೀವಿ ನಾವು ಅಂದರೆ, ಈ ಹಾಡುಗಳನ್ನು ಸಿನಿಮಾಗೆ ಬಳಸ್ಕೊಂಡ ತಕ್ಷಣವೇ ಆ ಎಲ್ಲೋ ಒಂದು ಸಾಲು ತುಂಬ ಫೇಮಸ್ ಆಗುತ್ತೆ. ಅದಾದಮೇಲೆ ಅದರ ಮೂಲ ತುಂಬ ವಿಶಾಲವಾಗಿದೆ, ತುಂಬ ಅದ್ಭುತವಾಗಿದೆ. ಜನಪದ ಅದು ಒಂದು ಸಾಗರ, ಇಡೀ ಕಥನ ಕಾವ್ಯ ರೀತಿಯಲ್ಲಿರುತ್ತೆ. ಅದನ್ನು ಪೂರ್ಣವಾಗಿ ಕೇಳುವಂಥ ವ್ಯವಸ್ಥೆ ಆಗಬೇಕು. ಜನತಾ ಟಿ ವಿ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಬಹುಶಃ ನೀವು ಉತ್ತರ ಕರ್ನಾಟಕದ ಪ್ರವಾಸ ಮಾಡಿ ಅಲ್ಲಿನ ಈ ಜನಪದ ಕಲಾವಿದರನ್ನು ಪರಿಚಯ ಮಾಡಿಸ್ಕೊಂಡು ಅವ್ರ ಮೂಲಕ ಈ ಗೀತ ಪ್ರಕಾರಗಳನ್ನು ಹಾಡಿಸಿದ್ರೆ ಇನ್ನಷ್ಟು ಈ ವಿಚಾರವಾಗಿ ನಮ್ಗೆ ಜನಕ್ಕೂ ಮಾಹಿತಿ ಸಿಗುತ್ತೆ, ಕಲೆ ಬಗ್ಗೆ ಕೂಡ ಅದ್ಭುತವಾದ ಮಾಹಿತಿ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ.